ಇನ್ನು ಮೇ 9ನೇ ತಾರೀಕು ತನಕ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಲ್ವಾ? ಈ ಬಗ್ಗೆ ಅಧಿಕಾರಿಗಳೇ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೇ 9ರವರೆಗೆ ಪ್ರಜ್ವಲ್ ಬೆಂಗಳೂರಿಗೆ ಬರಲ್ವಾ ಅಂತಂದ್ಬಿಟ್ಟು. ಯಾಕೆಂದ್ರೆ ಸಿಎಂ ಸಭೆಯಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಡಿಜಿ ಅಲೋಕ್ ಮೋಹನ್, ಐಬಿ ಮುಖ್ಯಸ್ಥ ಶರತ್ ಚಂದ್ರ, ಇವರೆಲ್ಲರೂ ಕೂಡ ಈಗಾಗಲೇ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲ ಬರೋದು ಅನುಮಾನ ಅಂತ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಪ್ರಜ್ವಲ್ ಇನ್ನೂ ರಾಜ್ಯಕ್ಕೆ ಆಗಮಿಸದ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಆರೋಪಿ ಪ್ರಜ್ವಲ್ ಎಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಕೇಳ್ತಾ ಇರೋದು. ಯಾವಾಗ ಬರಬಹುದು? ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳಿದ್ದಾರೆ. ಮೇ 9ರವರೆಗೆ ಪ್ರಜ್ವಲ್ ಆಗಮನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು. ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಬಿಐನಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಮತ್ತೊಮ್ಮೆ ಪತ್ರ ಬರೀತಾರಾ? ಇದರ ಮಧ್ಯದಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ SIT ತೀವ್ರ ನಿಗಾವನ್ನು ವಹಿಸಿದೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು, ಬಂದಾಗ ನಾವು ಚಾನ್ಸ್ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಬೆಂಗಳೂರು ಮಂಗಳೂರು ಎರಡೂ ಕಡೆಯಲ್ಲೂ ಕೂಡ SIT ಅವರು ಅಲರ್ಟ್ ಆಗಿದ್ದಾರೆ. ಬಟ್ ಬರೋ ಚಾನ್ಸಸ್ ಕಡಿಮೆ 9ನೇ ತಾರೀಕು ತನಕ ಅಂತ ಈಗ ಅಧಿಕಾರಿಗಳಿಗೆ ಗುಪ್ತಚರ ಮಾಹಿತಿ ಬಂದಿರುತ್ತೆ ಅವರಿಗೆ. ಓಕೆ, ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ರವೀಶ್ ಮತ್ತು ಮುದ್ದು ಕೃಷ್ಣ. ಮೊದಲಿಗೆ ರವೀಶ್ನ ಮಾತನಾಡಿಸ್ಬಿಡ್ತೀನಿ. ರವೀಶ್, ಇವತ್ತಿನ ಸಭೆಯಲ್ಲಿ ಚರ್ಚಿತವಾದ ವಿಚಾರಗಳು ಪ್ರಮುಖವಾಗಿ ಏನು? ಈಗ ಮುಂದೆ ಪ್ರಜ್ವಲ್ನನ್ನು ಭಾರತಕ್ಕೆ ಕರೆಸೋದಕ್ಕೆ ಮುಖ್ಯಮಂತ್ರಿಗಳೇನಾದರೂ ಮತ್ತೆ ಕೇಂದ್ರಕ್ಕೆ ಪತ್ರ ಬರೆಯೋ ಸಾಧ್ಯತೆ ಇದೆಯಾ? ಹೇಗೆ ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಸಭೆಯನ್ನು ನಡೆಸಿಲ್ಲ. ಫಾರ್ಮಲ್ ಆಗಿ ಆ ಒಂದು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಗುಪ್ತಚರ ಇಲಾಖೆ ಮುಖ್ಯಸ್ಥರು ಆ ಒಂದು CM ಅನ್ನು ಭೇಟಿಯಾಗಿ ಆ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ರೀತಿಯ ಒಂದು ರೀತಿಯಲ್ಲಿ ಹೈ ಪ್ರೊಫೈಲ್ ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಆ ಪ್ರಕರಣದ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಕೆಲ ಮಾಹಿತಿಯನ್ನು ಕೇಳಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ವಿಚಾರವಾಗಿ ಏನು ಪತ್ರವನ್ನು ಬರೆದಿದ್ರು, ಆ ಪತ್ರಕ್ಕೆ ಕೇಂದ್ರದಿಂದಲೂ ಕೂಡ ಒಂದು ರೀತಿಯಲ್ಲಿ ರಿಪ್ಲೈ ಬಂದಿತ್ತು ಆ ಒಂದು ವಿಚಾರವಾಗಿ. ಈಗ ಇರ್ತಕ್ಕಂಥದ್ದು ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂತ CBIಗೆ SIT ಮನವಿ ಮಾಡಿಕೊಂಡಿತ್ತು. ಅದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸೂಕ್ತವಾಗಿ ಬಂದಿಲ್ಲ ಅನ್ನೋದು SITಯ ಒಂದು ವಾದ ಆಗಿದೆ. ಆ ಕಾರಣಕ್ಕೋಸ್ಕರ ಆ ಒಂದು ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನೋದೇ ಒಂದು ರೀತಿಯಲ್ಲಿ ಪ್ರತಿದಿನವೂ ಕೂಡ ಒಂದು ರೀತಿಯಲ್ಲಿ ಕುತೂಹಲದ ವಿಚಾರ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಟ್ರೇಸ್ ಮಾಡಬೇಕಾದ್ರೆ ಲೊಕೇಶನ್ ಟ್ರೇಸ್ ಮತ್ತು ಆ ಒಂದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಯಾವಾಗ ಬರ್ತಾರೆ ಮತ್ತು ಎಲ್ಲೆಲ್ಲಿ ಏರ್ಪೋರ್ಟ್ಗಳಲ್ಲಿ ಅದಕ್ಕೆ ಬಿಗಿ ಬಂದೋಬಸ್ತ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಏನಿದೆ ಅದು ಸಹಾಯಕ ಆಗುತ್ತೆ. ಹಾಗಾಗಿ ಇನ್ನೂ ಕೂಡ ಅದು ಸರ್ವ್ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಮೇ 9ರ ತನಕ ಕೂಡ ಬರೋದು ಅನುಮಾನ ಅನ್ನೋದು ಕೂಡ ಆ ಒಂದು ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಕೇಂದ್ರಕ್ಕೆ ಏನಾದರೂ ಈ ಒಂದು CBI ಬ್ಲೂ ಕಾರ್ನರ್ ನೋಟಿಸ್ ವಿಚಾರವಾಗಿ ಸಿದ್ದರಾಮಯ್ಯನವರು ಪತ್ರ ಬರೀತಾರಾ ಅನ್ನೋದೀಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಇನ್ನೊಂದೆಡೆ ಎಲ್ಲೋ ಒಂದು ಕಡೆ ಚುನಾವಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಎಲೆಕ್ಷನ್ ಇದೆ. ಹಾಗಾಗಿ ಅದನ್ನು ಕಳ್ಕೊಂಡು ಪ್ರಜ್ವಲ್ ರೇವಣ್ಣ ಅವರು 9ರ ನಂತರ ಬರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ರೇವಣ್ಣ ಅವರ ಕಸ್ಟಡಿ ಕೂಡ ಮೇ 8ಕ್ಕೆ ಅಂತ್ಯ ಆಗುತ್ತೆ. ಅದಾದ ಮೇಲೆ 9ಕ್ಕೆ ಜಾಮೀನು ಅರ್ಜಿ, ಮುಖ್ಯ ಅರ್ಜಿ ಏನಿದೆ ಅದು ಕೂಡ ವಿಚಾರಣೆಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಕೂಡ ಲೆಕ್ಕ ಹಾಕ್ಕೊಂಡೇ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಎಂಟ್ರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಮಾಹಿತಿಯನ್ನು CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾವ ರೀತಿ ಸೂಚನೆ ಕೊಡ್ತಾರೆ ಕಾದು ನೋಡಬೇಕು. ಅವ್ರಿಗೆ ಏರ್ಪೋರ್ಟಿಂದ ನನ್ನ ಕೊಲ್ಲಿಗ ಮುದ್ದು ಕೃಷ್ಣ ಕೂಡ ನನ್ನ ಜೊತೆ ಇದ್ದಾರೆ. ಮುದ್ದು ಕೃಷ್ಣ, ಈಗ ಒಂದು ಕಡೆ ಅಧಿಕಾರಿಗಳು ಹೇಳ್ತಾ ಇರೋದು 9ನೇ ತಾರೀಕು ತನಕ ಪ್ರಜ್ವಲ್ ಬರೋದು ಅನುಮಾನ ಅಂತ, ಬಟ್ ಸ್ಟಿಲ್ ಯಾವುದೇ ಚಾನ್ಸ್ ತಗೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ SIT ನಿಗಾ ಏರ್ಪೋರ್ಟಲ್ಲಿ ಯಾವ ರೀತಿ ಇದೆ ಅಂತ? ಖಂಡಿತ ಅರವಿಂದ್, ಇನ್ನೇನು ಕೂಡ ಕಳೆದ 2-3 ದಿನಗಳಿಂದ ಕೂಡ ಇನ್ನೇನು ಬೆಳಗ್ಗೆ ಬಂದರು, ಸಾಯಂಕಾಲ ಬಂದರು, ಇನ್ನೇನು ರಾತ್ರಿ ಬಂದುಬಿಡ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇತ್ತು. ಅವೆಲ್ಲವೂ ಕೂಡ ಹುಸಿ ಆಗ್ತಿದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಒಂದು ರೀತಿ ನಿರಾಸೆ ಆಗ್ತಿದೆ. ಆದರೂ ಕೂಡ ಅವರು ಎಲ್ಲೂ ಕೂಡ ಒಂದು ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದು, ಇನ್ ಕೇಸ್ ಬಂದುಬಿಟ್ರೆ ನಾವು ಅವರನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈಗಲೂ ಕೂಡ ಏರ್ಪೋರ್ಟ್ನಲ್ಲಿ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಸಹಜವಾಗಿ ಈಗ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಜರ್ಮನಿಯಿಂದ
ಬೆಂಗಳೂರಿಗೆ ಬರಬೇಕಾದ್ರೆ ನೇರವಾಗಿರುವಂಥ ಒಂದು ವಿಮಾನ ಅದು ಮಧ್ಯರಾತ್ರಿ 2 ಗಂಟೆಗೆ ಪ್ರತಿದಿನ ಬರುತ್ತೆ. ಅದು ಫ್ರಾಂಕ್ಫರ್ಟ್ನಿಂದ ಬೆಂಗಳೂರಿಗೆ ಬರುವಂಥ ವಿಮಾನ. ಹಾಗಾಗಿ ಆ ವಿಮಾನದಲ್ಲಿ ಏನಾದರೂ ಬರ್ಬೋದು ಅನ್ನೋಂಥ ಕಾರಣಕ್ಕಾಗಿ ಪ್ರತಿದಿನ ಕೂಡ ಆ ವಿಮಾನದಲ್ಲಿ ಬರುವಂತಹ ಪ್ರಯಾಣಿಕರ ಪ್ಯಾಸೆಂಜರ್ ಲಿಸ್ಟನ್ನು ಕಲೆಕ್ಟ್ ಮಾಡಿಕೊಂಡು ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಒಂದು ವೇಳೆ ಜರ್ಮನಿಯಿಂದ ನೇರವಾಗಿ ಬರದೇ ಹೋದರೂ ಕೂಡ ಜರ್ಮನಿಯಿಂದ ಬೇರೆ ದುಬೈಗೆ ಹೋಗಿ ಅಲ್ಲಿಂದ ಕೂಡ ಬೆಂಗಳೂರಿಗೆ ಬರುವಂಥ ಸಾಧ್ಯತೆಗಳು ಇರಬಹುದು. ಹಾಗಾಗಿ ದುಬೈನಿಂದ ಬರುವಂತಹ ಎಲ್ಲ ವಿಮಾನಗಳ ತಪಾಸಣೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ ಕೇಸ್ ಆಯಿತು ದುಬೈಯೂ ಇಲ್ಲ, ಜರ್ಮನಿಯೂ ಇಲ್ಲ, ಬೇರೆ ವಿದೇಶಗಳಿಗೆ ಅಲ್ಲಿಂದ ಹಾರಿ ಆ ವಿದೇಶಗಳಿಂದ ಕೂಡ ಭಾರತಕ್ಕೆ ಬರುವಂಥದ್ದು, ಭಾರತದ ಬೇರೆ ಭಾಗಗಳು ಕೂಡ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಎಲ್ಲ ವಿಮಾನಗಳಲ್ಲೂ ಕೂಡ ಈಗ SIT ಅಧಿಕಾರಿಗಳು ತಮ್ಮ ನಿಗಾವನ್ನ ಇರಿಸಿರುವಂಥದ್ದು. ಈಗಲೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ SIT ಅಧಿಕಾರಿಗಳು ಎಮಿಗ್ರೇಷನ್ ಆಫೀಸರ್ಸ್ ಏನಿದೆ ಅಧಿಕಾರಿಗಳ ಬಳಿ ಪದೇ ಪದೇ ಮಾಹಿತಿಯನ್ನ ಕಲೆ ಹಾಕುತ್ತಿರುವಂತಹ ಕೆಲಸ ನಡೀತಾ ಇರುವಂಥದ್ದು. ಅರವಿಂದ್. ಓಕೆ, ರವೀಶ್ ಮತ್ತು ಮುದ್ದುಕೃಷ್ಣ ಇಬ್ಬರಿಗೂ ಕೂಡ ಧನ್ಯವಾದ. ಒಟ್ಟಾರೆ SIT ಅವರು ಶತಾಯಗತಾಯ ಪ್ರಜ್ವಲ್ ರೇವಣ್ಣನನ್ನ ಭಾರತಕ್ಕೆ ಕರೆಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸದ್ಯಕ್ಕೆ ಅದು ಸಫಲ ಆಗಿಲ್ಲ.